ಆರ್ಸಿಬಿ ವಿರುದ್ಧ ಮೊದಲ ಪಂದ್ಯದಲ್ಲೇ ಹೀನಾಯವಾಗಿ ಸೋತ ನಂತರ ಅಜಿಂಕ್ಯ ರಹಾನೆ ತೀವ್ರವಾಗಿ ಬೇಸರಗೊಂಡರು ಮತ್ತು ತಮ್ಮ ಹೇಳಿಕೆಯಲ್ಲಿ ಅವರು ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಮತ್ತು ಕೃನಾಲ್ ಪಾಂಡ್ಯ ಅವರ ಮೇಲೆ ಸೋಲಿನ ಹೊಣೆ ಹೊರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ತಮ್ಮ ಭರ್ಜರಿ ಬ್ಯಾಟಿಂಗ್ ಕೂಡ ತಂಡವನ್ನು ಗೆಲುವಿಗೆ ಮುನ್ನಡೆಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ರಹಾನೆ ಹೇಳಿದ ಮಾತು ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಸಹ ಇವತ್ತಿನ ಆರ್ಸಿಬಿಯ ಮೊದಲ ಅದ್ಭುತ ಗೆಲುವಿನಿಂದ ಸಂತೋಷವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಕ್ರಿಕೆಟ್ ಮೈದಾನದಲ್ಲಿ ಯಾರಾದರೂ ಸೋಲುತ್ತಾರೆ, ಯಾರಾದರೂ ಗೆಲ್ಲುತ್ತಾರೆ. ಇದು ಸೋಲು ಮತ್ತು ಗೆಲುವಿನ ಆಟ. ಆದರೆ ನಾವು ಮೈದಾನದಲ್ಲಿ ಗೆಲ್ಲಲು ಮಾತ್ರ ಆಡುತ್ತೇವೆ ಮತ್ತು ಅದೇ ರೀತಿ ಪ್ರದರ್ಶನ ನೀಡಲು ಪ್ರಯತ್ನಿಸುತ್ತೇವೆ. ಈ ಸೀಸನ್ ಆರಂಭವು ಇಂದು ಚೆನ್ನಾಗಿರಲಿಲ್ಲ, ಆದರೆ ನಮ್ಮ ಹುಡುಗರು ಸಂಪೂರ್ಣವಾಗಿ ಪ್ರಯತ್ನಿಸಿದರು. ಆದರೆ ಎದುರಿಗೆ ಕಿಂಗ್ ಕೊಹ್ಲಿ ಎಂಬ ಆಟಗಾರ ನಿಂತಿದ್ದಾಗ ಅವರು ತಂಡದ ನಾಯಕನಾಗಿರದೇ ಇದ್ದರೂ ತಂಡದ ಒಂದು ವಿಭಾಗವನ್ನು ಚೆನ್ನಾಗಿ ನಿರ್ವಹಿಸಲು ತಿಳಿದಿರುವಾಗ ಎದುರಿಸಲು ಕಷ್ಟವಾಗುತ್ತದೆ. ನಿಜ ಹೇಳಿದರೆ ನನ್ನ ಪ್ರಕಾರ ಆರ್ಸಿಬಿಯಲ್ಲಿ ಒಬ್ಬರಲ್ಲ, ಇಬ್ಬರು ನಾಯಕರು ಆಡುತ್ತಿದ್ದಾರೆ. ರಜತ್ ಪಾಟಿದಾರ್ ಕೇವಲ ಹೆಸರಿಗೆ ಮಾತ್ರ ಕ್ಯಾಪ್ಟನ್ ಮತ್ತು ವಿರಾಟ್ ಎದುರು ಮಗುವಿನಂತೆ ಇದ್ದಾರೆ. ಎಲ್ಲಾ ನಾಯಕತ್ವವನ್ನು ವಿರಾಟ್ ಅವರೇ ಮಾಡುತ್ತಿದ್ದಾರೆ. ಮೇಲಾಗಿ ಅವರ ಇನ್ನಿಂಗ್ಸ್ ಮತ್ತು ಫಿಲ್ ಸಾಲ್ಟ್ ಅವರ ಜೋಡಿ ಅವರ ಎಲ್ಲಾ ಕೊರತೆಯನ್ನು ತುಂಬಿತು. ನಾವು ಇಂದು ಸೋತಿದ್ದೇವೆ, ಆದರೆ ಆರ್ಸಿಬಿಯನ್ನು ಮುಂದಿನ ಬಾರಿ ಟೂರ್ನಮೆಂಟ್ನಲ್ಲಿ ಮತ್ತೆ ಭೇಟಿಯಾದಾಗ ಖಂಡಿತವಾಗಿ ಸೋಲಿಸುತ್ತೇವೆ ಎಂದರು. ಸ್ನೇಹಿತರೆ, ರಹಾನೆ ಅವರ ಈ ಹೇಳಿಕೆ ಅವರು ಸೋಲಿನಿಂದ ಎಷ್ಟು ಕೋಪಗೊಂಡಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಇಂದು ಆರ್ಸಿಬಿ ಗೆಲ್ಲಲು ವಿರಾಟ್, ಕೃನಾಲ್ ಪಾಂಡ್ಯ ಅಥವಾ ಫಿಲ್ ಸಾಲ್ಟ್ ನಲ್ಲಿ ಯಾರು ಕಾರಣ ಎಂದು ಕಮೆಂಟ್ ಮೂಲಕ ತಿಳಿಸಿ.